ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ನಡೆದು 11 ದಿನ ಕಳೆದೋಯ್ತು. ಲಷ್ಕರ್, ಐಎಸ್ಐ, ಪಾಕಿಸ್ತಾನ ಸೇನೆ ಸ್ಥಳೀಯ ನೆರವು ಪಡೆದು ದಾಳಿ ನಡೆದಿರುವುದನ್ನು ಎನ್ಐಎ ದೃಢಪಡಿಸಿದೆ. ಕಾಶ್ಮೀರ ಕಣಿವೆಯ 20 ಸ್ಥಳೀಯರು ಉಗ್ರರಿಗೆ ನೆರವು ನೀಡಿದ್ದಾರೆ. ಸ್ಥಳೀಯರ ನಿಸಾರ್ ಅಹಮದ್ ಅಲಿಯಾಸ್ ಹಾಜಿ, ಮುಫ್ತಾಕ್ ಹುಸೇನ್ ವಿಚಾರಣೆಗೆ ಎನ್ಐಎ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಅವರುಗಳು ಜೈಲಿನಲ್ಲಿದ್ದಾರೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಾಶಿಮ್ ಮುಸಾ ಅಲಿ ಭಾಯಿ ಎಂದು ಗುರುತಿಸಲಾದಂತಹ ಇಬ್ಬರು ಪ್ರಮುಖ ಶಂಕಿತರು ಪಾಕಿಸ್ತಾನ ಪ್ರಜೆಗಳು ಅಂತ ದೃಢವಾಗಿದೆ. ಈವರೆಗೂ ಒಟ್ಟು 2800 ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಮಧ್ಯೆ ಸತತ 8ನೇ ದಿನವೂ ಕೂಡ ಎಲ್ಒಸಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮುಂದುವರೆಸಿದೆ. ಈ ಮಧ್ಯೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಮೊದಲು ಬಲಿಯಾದಂತಹ ಶುಭಂ ದ್ವಿವೇದಿ ಅವರ ಪತ್ನಿ ಐಶಾನ್ಯ, ನನಗೆ ಹಣ, ಉದ್ಯೋಗ ಏನೂ ಬೇಡ, ನನ್ನ ಪತಿಗೆ ಹುತಾತ್ಮ ಗೌರವ ಕೊಡಿ ಸಾಕು ಅಂತ ಕೇಳ್ಕೊಂಡಿದ್ದಾರೆ. ಈ ಸೈನಿಕರು ಸತ್ತಾಗ ಆರ್ಮಿನಲ್ಲಿ, ಏರ್ಫೋರ್ಸಲ್ಲಿ ಹುತಾತ್ಮ ಹೌದು ಅಂತ ಅದಕ್ಕೊಂದು ಗೌರವ ಕೊಡ್ತಾರೆ. ಹಾಗೆ ಸಿವಿಲಿಯನ್ ಸೈಡಲ್ಲೂ ಇಂಥ ಪ್ರಕರಣಗಳೇ ಅದನ್ನು ಡಿಕ್ಲೇರ್ ಮಾಡೋ ಒಂದು ಹೊಸ ಪದ್ಧತಿ ಪರಂಪರೆಯನ್ನು ನಮ್ಮಲ್ಲೂ ಮಾಡಬೇಕು. ಆಗ್ಲಿ ಅಂತ ದೇಶಕ್ಕೋಸ್ಕರ ಹುತಾತ್ಮನಾದವರು ಈ ಥರದ ಪ್ರಕರಣಗಳಲ್ಲಿ ಆಕ್ಸಿಡೆಂಟಲ್ಲಿ ಸತ್ತೋದವ್ರಿಗೆ ಮಾಡಿ ಅಂತ ನಾನು ಹೇಳಿಲ್ಲ. ಉಗ್ರರ ದಾಳಿಯಿಂದ ಬಲಿಯಾದ್ರು ಮಾಡಬೇಕು, ಯೋಚನೆ ಮಾಡ್ಬೋದು. ಈಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಸಿವಿಲಿಯನ್ ಸೈಡಲ್ಲಿ ಒಂದು ಹೈಯೆಸ್ಟ್ ಅವಾರ್ಡನ್ನು ಇನ್ಸ್ಟಿಟ್ಯೂಟ್ ಮಾಡಬೇಕು ಅವ್ರಿಗೂ. ಈಗ ಅಲ್ಲಿ ಪರಮವೀರ್ ಚಕ್ರ ಏನೇನೋ ಕೊಡ್ತಾರಲ್ಲಿ ಸೈನ್ಯದಲ್ಲಿ, ಹಾಗೆ ಇಲ್ಲೂ ಒಂದು ಮಾಡಬೇಕು. ಗೊತ್ತಿಲ್ಲ ಮಾಡ್ತಾರೋ ಇಲ್ವೋ, ಮೋದೇ ಬಿಡ್ರಿ ಏನು ಸರ್, ಅವ್ರು ಡಿಸೈಡ್ ಮಾಡಿದ್ರೆ ಅಷ್ಟೇ ಮುಗೀತು ಕತೆ. ಆಮೇಲೆ ಅವ್ರಿಗೆ ಯಾರು ಹೇಳೋಕ್ಕಾಗತ್ತಾ? ನೀವು ಹೇಳೋಕ್ಕತ್ತ, ಅವರು ಯೋಚನೆ ಮಾಡಿದಾಗ ಬರ್ತಾನೆ. ಎಸ್